ಅಂದು ವಿರಮಿಸುತ್ತ ಅಂತಃಪುರದೊಳಗೆ ಸಿದ್ಧಾರ್ಥ ದೊರೆ ಇಂತೆಂದನು ಪತ್ನಿ ತ್ರಿಶಲೆಗೆ. ಬಿಂಬಿಸುವಂತೆ ಅವಳ ಮನದೊಳಗನೆ ಪ್ರಿಯೆ ಒದಗಿಹುದಲ್ಲವೇ ಸೂಕ್ತ ಕಾಲವು ವರ್ಧಮಾನನ ವಿವಾಹಕ್ಕೆ ಪ್ರಾಪ್ತ ವಯಸ್ಕನಾಗಿರಲು ಅವನಾಗಲೇ. ಆಹುದು ದೊರೆಯೇ ಚಿಂತಿಸಿಹೆ ನಾನು ಮನದಲ್ಲದನೆ ಒಪ್ಪಿಹುದು ಕಲಿಂಗರಾಜ ಕುವರಿಯು ನೆನ್ನ ಮನವಾಗಲೇ. ಒಳಿತು ಒಪ್ಪಿಗೆ ಈ ಸಂಬಂಧವೆನಗೋ ಯೋಗ್ಯರಿಗಲ ಕಳಿಂಗ ದೊರೆಯುವ ಅರಹು ನೀ ವಿಷಯವನು ನಮ್ಮ ರಾಜಕುವರಗೆ ನುಡಿ ಸೂಕ್ತ ಸಮಯವನು. ಆಲಿಸಿ ಪತಿಯ ಮಾತನು ಸವಿದಂತಾಯ್ತು ತ್ರಿಶಲೆಗೆ ಸುದಯನು. ಮರುದಿನ ತ್ರಿಶಲೆ ಸಾರಲ ಮಹಾವೀರನ ಕೋಣೆಗೆ ಇದ್ದನವನು ಗಾಢ ಧ್ಯಾನಾಸಕ್ತನಾಗಿ ಅರೆ ನಿಮಿಲಿತ ನೇತ್ರದಲ್ಲಿ ಅಂತೆ ಎಚ್ಚರಗೊಳ್ಳದಿರಲವನು. ಕಾದರು ಕೆಲಗಳಿಗೆಯವರಿಗೆ ಕರೆದಳವನನು ಮಾತೆ ತ್ರಿಶಲೆಯು ಮೆಲುದನಿಯೊಳಗೆ. ಅಬ್ಬಬ್ಬ ಸೋಪಾನ 3 ಹಾರುತ್ತಿರೆ ಕ್ಷಣಗಳು ಬೆಳಗವಾಣಿನ ಬೆಳ್ಳಕ್ಕಿಗಳಳು. ವರ್ಧಮಾನ ಯೌವನಕ್ಕೆ ಬಂದಾಗ ಅವನ ತಾಯಿ ತ್ರಿಶಲಾದೇವಿ ಆ ಅನುಪಮ ಸುಂದರಿಯಾಗಿರುವ ಜಿತಶತ್ರುವಿನ ಪುತ್ರಿಯ ಶೋಧರಿಯ ಜೊತೆ ವಿವಾಹ ಮಾಡುವ ಕನಸನ್ನು ಕಾಣುತ್ತಿದ್ದಾಳೆ. ಹೀಗಿರುವಾಗ ಆ ತ್ರಿಶಲಾದೇವಿ ಒಂದು ದಿನ ಅರಮನೆಯ ಅಂತಃಪುರದೊಳಗಿದ್ದಾಗ ಸಿದ್ಧಾರ್ಥ ದೊರೆ ಕೇಳುತ್ತಾನಂತೆ, ಪ್ರಿಯೇ, ಇದು ವರ್ಧಮಾನನಿಗೆ ವಿವಾಹವಾಗಲು ಸೂಕ್ತ ಕಾಲ ಇದೋ, ಅವನಿಗೆ ಪ್ರಾಪ್ತ ವಯಸ್ಕತನ ಪ್ರಾಪ್ತವಾಗಿದೆ ಎಂದಾಗ ಆಗ ಪ್ರಿಯಕಾರಿಣಿ ಹೇಳ್ತಾಳೆ, ಹೌದು ದೊರೆ, ನಾನು ಕೂಡ ಈ ಬಗ್ಗೆ ಯೋಚನೆಯನ್ನು ಮಾಡುತ್ತಿದ್ದೇನೆ. ಕಳಿಂಗದ ರಾಜಕುವರಿ ನನ್ನ ಮನವನ್ನಾಗಲೇ ಗೆದ್ದಿದ್ದಾಳೆ ಅಂತ ಹೇಳ್ತಾಳೆ. ಆಗ ಸಿದ್ಧಾರ್ಥ ಹೇಳ್ತಾನೆ, ಒಳಿತು, ಒಪ್ಪಿಗೆಯೇ ಸಂಬಂಧ ಕಳಿಂಗರಾಜ ಜಿತಶತ್ರುವಿನ ನನ್ನ ಮಗ ವಿವಾಹ ಮಾಡಿಕೊಳ್ಳೋದು ನನಗೂ ಕೂಡ ಒಪ್ಪಿಗೆಯಾಗಿದೆ. ನೀನು ಈ ವಿಷಯವನ್ನು ರಾಜಕುಮಾರನಿಗೆ ಸೂಕ್ತ ಸಮಯವನ್ನು ನೋಡಿ ನೀನು ಹೇಳು ಎಂದು ಆದೇಶಿಸುತ್ತಾನೆ. ಆ ಮಾತನ್ನು ಕೇಳಿದ ತಕ್ಷಣ ತ್ರಿಶಲೆಗೆ ಆನಂದವಾಗ್ತದಂತೆ. ಅವನಿಗೆ ಆನಂದ ಆಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ನಂತರ ತ್ರಿಶಲೆ ಆ ಮಹಾವೀರನ ಕೋಣೆಗೆ ಹೋಗಿದ್ದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕು. ಮತ್ತು ಅವನು ತ್ರಿಶಲೆ ಮಹಾವೀರನ ಕೋಣೆಗೆ ಹೋಗಿದ್ದಾಗ ಅವನು ಗಾಢ ಧ್ಯಾನಾಸಕ್ತನಾಗಿ ನಿಮಿಲಿತ ನೇತ್ರದಲ್ಲಿ ಅರ್ಧ ಕಣ್ಣನ್ನು ಬಿಟ್ಟು ಅವನು ಧ್ಯಾನಾಸಕ್ತನಾಗಿರ್ತಾನೆ. ಸ್ವಲ್ಪ ಸಮಯದ ತನಕ ಕಾದು ಮಾತೆ ತ್ರಿಶಲೆ ಮೆಲುದನಿಯೊಳಗೆ ರಾಜಕುವರನಿಗೆ ಹೇಳ್ತಾಳಂತೆ. ಏನು ಹೇಳ್ತಾಳೆ ಅನ್ನುವುದೇ ವಿಶೇಷ. ನಾವು ಮುಂದಿನ ಕಾವ್ಯ ಭಾಗದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.